ಹರೇ ಕೃಷ್ಣ ಎಲ್ಲ ಭಕ್ತಾದಿಗಳಿಗೆ ಮತ್ತೆ ವೀಕ್ಷಕರಿಗೆ. ಇಂದಿನಿಂದ ನಾವು ಭಗವದ್ಗೀತೆಯ ಮುಖ್ಯವಾದ ಒಂದು ಶ್ಲೋಕಗಳನ್ನ 5ರಿಂದ 10 ನಿಮಿಷಗಳ ಒಂದು ಕಾಲ ಚರ್ಚೆ ಮಾಡ್ತೇವೆ. ಭಗವದ್ಗೀತೆಯಲ್ಲಿ ಒಟ್ಟು 700 ಶ್ಲೋಕಗಳಿದೆ. ಭಗವದ್ಗೀತೆಯನ್ನ ಕುರುಕ್ಷೇತ್ರದ ಒಂದು ರಣರಂಗದಲ್ಲಿ ಪಾಂಡವರು ಮತ್ತು ಕೌರವರು ನೆಲೆಸಿರಬೇಕಾದಾಗ ಅಲ್ಲಿ ಕೃಷ್ಣ ಅರ್ಜುನನಿಗೆ ಈ ಒಂದು ಭಗವದ್ಗೀತೆಯನ್ನ ನುಡಿದನು ಅನ್ನೋ ಮಾತು ನೋಡಿ. ಪಾಂಡವರಲ್ಲಿ ಕೇವಲ 7 ಅಶ್ವಿನಿ ಸೇನೆ ಮಾತ್ರ ಇತ್ತು, ಮತ್ತೆ ಕೌರವರಲ್ಲಿ ಒಟ್ಟು 11 ಅಶ್ವಿನಿ ಸೇನೆಗಳಿತ್ತು ಅನ್ನೋ. ಆದ್ರೂ ಕೂಡ ಇವರಿಬ್ಬರಲ್ಲಿ ನಾವು ನೋಡ್ಬೋದು, ಪಾಂಡವರಲ್ಲಿ ಕಮ್ಮಿ ಒಂದು ಸೈನಿಕರ ಒಂದು ಬಲ ಇದ್ರೂ ಕೂಡ ಪಾಂಡವರು ಆ ಒಂದು ಗೆಲುವನ್ನ ಸಾಧಿಸಿದ್ರು. ಯಾವ ಒಂದು ಕಾರಣದಿಂದ ಅಂದ್ರೆ, ಪಾಂಡವರಲ್ಲಿ ಯಾರಿದ್ರು? ಭಗವಂತ ಕೃಷ್ಣ ಇದ್ದ. ಅದೇ ರೀತಿಯಾಗಿ ನಮ್ಮ ಒಂದು ಜೀವನದಲ್ಲಿಯೂ ಕೂಡ ಭಗವಂತ ಕೃಷ್ಣನನ್ನ ಕರೆ ಮಾಡಿಕೊಂಡಾಗ ನಾವು ಕೂಡ ಯಾವುದೇ ಒಂದು ಕಮ್ಮಿಗಳು ನಮ್ಮಲ್ಲಿ ಇರಬಹುದು, ಆದ್ರೆ ನಾವು ಖಂಡಿತವಾಗಿಯೂ ಗೆಲುವನ್ನ ಸಾಧಿಸಬಹುದು ಅಲ್ವಾ? ಅದಕ್ಕೆ ಭಗವದ್ಗೀತೆಯನ್ನ ಈ ಒಂದು ಭಗವದ್ಗೀತೆ ಈ ಒಂದು ಕುರುಕ್ಷೇತ್ರದಲ್ಲಿ ನುಡಿದಿರುವ ಮುಖ್ಯವಾದ ಒಂದು ಕಾರಣ ಏನಪ್ಪಾ ಅಂತಂದ್ರೆ, ನಮ್ಗೆಲ್ಲರಿಗೂ ಆ ಒಂದು ದಿವ್ಯವಾದ ಒಂದು ಜ್ಞಾನವನ್ನು ತಿಳಿದಾಗ ಈ ಜೀವನವನ್ನು ಒಂದು ಯುದ್ಧದಲ್ಲಿ ನಾವು ಕೂಡ ಗೆಲುವನ್ನ ಸಾಧಿಸಬಹುದು, ಅರ್ಜುನನಂತೆ ಪಾಂಡವರಂತೆ. ಭಗವದ್ಗೀತೆಯಲ್ಲಿ ಒಟ್ಟು 700 ಶ್ಲೋಕಗಳಿದ್ದೇವೆ. ನಾವು ಏನ್ ಮಾಡುತ್ತೇವೆ ಅಂತಂದ್ರೆ, ಮುಂಬರುವ ದಿನಗಳಲ್ಲಿ ಮುಖ್ಯವಾದ 108 ಶ್ಲೋಕಗಳನ್ನ ತೆಗೆದುಕೊಂಡು ಆ ಒಂದು ಶ್ಲೋಕಗಳ ಒಂದು ಅರ್ಥ ಮತ್ತೆ ಆ ಒಂದು ಶ್ಲೋಕಗಳ ನಮ್ಮ ಒಂದು ದಿನನಿತ್ಯ ಜೀವನದಲ್ಲಿ ಯಾವ ರೀತಿಯಾಗಿ ಅದರ ಒಂದು ಅನ್ವಯವಾಗಿ ನಾವು ಕೂಡ ಭಗವದ್ಗೀತೆಯನ್ನ ಇವತ್ತಿನ ದಿನದಲ್ಲಿ ಅಭ್ಯಾಸ ಮಾಡಿ ಜೀವನವನ್ನ ಸಾಧಿಸಬಹುದು ಅನ್ನೋ ಒಂದು ವಿಚಾರವನ್ನು ಕೂಡ ನಾವು ಮುಂಬರುವ ದಿನಗಳಲ್ಲಿ ಚರ್ಚೆ ಮಾಡುವ ಅಂತ. ಮೊದಲನೇ ಶ್ಲೋಕ, ಭಗವದ್ಗೀತೆಯ 1ನೇ ಅಧ್ಯಾಯದ 1ನೇ ಶ್ಲೋಕ ಈ ರೀತಿಯಾಗಿ ಉಚ್ಚಾರಣೆಯಾಗುತ್ತೆ. ಏನಂತ? ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾ ಪಾಂಡವಶ್ಚೈವ ಕಿಂ ಅಕುರ್ವತ ಸಂಜಯ. ನೋಡಿ, ಈ ಒಂದು ಶ್ಲೋಕದಲ್ಲಿ ಹೇಳಲಾಗಿದೆ ಧೃತರಾಷ್ಟ್ರ ಉವಾಚ. ಮೊದಲನೇ ಶ್ಲೋಕವನ್ನ ಧೃತರಾಷ್ಟ್ರನು ಹೇಳಿದನು. ಧೃತರಾಷ್ಟ್ರ ಅಂದ್ರೆ ಯಾವ ಒಬ್ಬ ವ್ಯಕ್ತಿ ತಾನು ಆಳುವ ಈ ಒಂದು ಲೋಕಕ್ಕೆ ಜಾಗಕ್ಕೆ ಮೋಹಿತನಾಗಿದ್ದಾನೆ, ಧೃತನಾಗಿ, ಅವನನ್ನ ಧೃತರಾಷ್ಟ್ರ ಅಂತ ಹೇಳಲಾಗಿದೆ. ಈ ಒಂದು ಶ್ಲೋಕದಲ್ಲಿ 1ನೇ ಸಾಲಿನಲ್ಲಿ ಹೇಳಲಾಗಿದೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಅಂದ್ರೆ ಈ ಒಂದು ಕುರುಕ್ಷೇತ್ರ ಅನ್ನೋ ಒಂದು ಸ್ಥಳ ಏನಿದೆ, ಇದು ಅತಿ ಸಾಮಾನ್ಯವಾದ ಒಂದು ಸ್ಥಳ ಅಲ್ಲ, ಇದು ಒಂದು ಮಹತ್ತರವಾದ ಧಾಮನ ಮಾತು. ಅದಕ್ಕೆ ಇಲ್ಲಿ ಹೇಳಲಾಗಿದೆ ಧರ್ಮಕ್ಷೇತ್ರೇ. ಧರ್ಮ ಈ ಒಂದು ಸ್ಥಳದಲ್ಲಿ ಅತಿ ಹೆಚ್ಚಾಗಿ ತನ್ನ ಒಂದು ಪ್ರಭಾವವನ್ನ ಅಲ್ಲಿರುವ ಒಂದು ಜನರ ಮೇಲೆ ಬೀಳಿಸಿಕೊಡುತ್ತದೆ ಅಲ್ವಾ? ಆದ ಕಾರಣ ಧೃತರಾಷ್ಟ್ರನಿಗೆ ಭಯವಾಯಿತು. ಎಲ್ಲಿ ಈ ಒಂದು ಧರ್ಮ ಕ್ಷೇತ್ರವಾದ ಕುರುಕ್ಷೇತ್ರದ ಒಂದು ಪ್ರಭಾವದಿಂದ ತನ್ನ ತನ್ನ ಮಕ್ಕಳು ಕೌರವರು ಈ ಒಂದು ಪಾಂಡವರ ಜೊತೆ ಒಪ್ಪಂದಕ್ಕೆ ಬಂದು ಯುದ್ಧ ನಿಂತು ಹೋಗ್ಬಿಡುತ್ತೆ ಅನ್ನೋ ಒಂದು ಭಯ ಧೃತರಾಷ್ಟ್ರನಿಗೆ ಬಂದ ಕಾರಣ ಅವನು ಧರ್ಮಕ್ಷೇತ್ರ ಕುರುಕ್ಷೇತ್ರ ಅನ್ನೋ ಒಂದು ಶಬ್ದವನ್ನ ಉಪಯೋಗಿಸ್ತಾ ಇದ್ದಾನೆ. ಇನ್ನೂ ಒಂದು ಅರ್ಥ ಧರ್ಮಕ್ಷೇತ್ರ ಅಂದ್ರೆ ಏನು ಅಂತಂದ್ರೆ, ನೋಡಿ, ಪಾಂಡವರಲ್ಲಿ ಕೌರವರಲ್ಲಿ ಯಾರು ಧರ್ಮದ ಒಂದು ದಾರಿಯಲ್ಲಿ ನಡೀತಾ ಇದ್ರು ಅಂತಂದ್ರೆ ಪಾಂಡವರು. ಅದರಲ್ಲಿಯೂ ಕೂಡ ಯಾರು? ಯುಧಿಷ್ಠಿರ ಮಹಾರಾಜರು. ಈ ಒಂದು ಯುಧಿಷ್ಠಿರ ಧರ್ಮ ಸ್ವರೂಪಿಯಾಗಿರುವ ಒಂದು ಕಾರಣ ಆ ಒಂದು ಸ್ಥಳದೂ ಕೂಡ ಧರ್ಮ ಕ್ಷೇತ್ರವಾಗಿರುವ ಕಾರಣ ಯುದ್ಧದಲ್ಲಿ ಯಾರು ಗೆಲ್ಲಬಹುದು, ಈ ಒಂದು ಪಾಂಡವರೇ ಗೆಲ್ಲುವುದಕ್ಕೆ ಸಾಧ್ಯನಾ ಅನ್ನೋ ಒಂದು ಗೊಂದಲದಿಂದ ಸಂಜಯನಿಗೆ ಧೃತರಾಷ್ಟ್ರ ಈ ರೀತಿಯಾದ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಮತ್ತೆ ಇನ್ನೂ ಒಂದು ಮುಖ್ಯವಾದ ಒಂದು ಭಯ ಧೃತರಾಷ್ಟ್ರನಿಗೆ ಏನು ಇತ್ತು ಅಂತಂದ್ರೆ, ಎಲ್ಲಿ ಈ ಒಂದು ಪಾಂಡವರು ಮತ್ತೆ ಕೌರವರು ಯುದ್ಧ ಮಾಡ್ತಾ ಇರ್ಬೇಕಾದಾಗ ಧರ್ಮವನ್ನ ರಕ್ಷಿಸುವ ಯಾರು? ಭಗವಂತ ಕೃಷ್ಣ ಇರೋ ಒಂದು ಕಾರಣದಿಂದ ಈ ಒಂದು ಪಾಂಡವರೇ ಆ ಒಂದು ಯುದ್ಧದಲ್ಲಿ ಗೆಲ್ಲಬಹುದಾ ಅನ್ನೋ ಒಂದು ಪ್ರಶ್ನೆ, ಕುತೂಹಲ ಧೃತರಾಷ್ಟ್ರನಿಗಿತ್ತು. ಆದ ಕಾರಣ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಅದಾದ ನಂತರ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ. ನೋಡಿ, ಎಲ್ಲರಿಗೂ ಕೂಡ ಗೊತ್ತಿದೆ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಕ್ಕೆ ಬಂದಿದ್ದಾರೆ ಅಂತ. ಆದ್ರೆ ಇಲ್ಲಿ ಧೃತರಾಷ್ಟ್ರ ಪ್ರಶ್ನೆನ ಕೇಳ್ತಾರದು ಏನು ಅಂತಂದ್ರೆ, ಯುದ್ಧ ಮಾಡಕ ಬಂದಿರೋದು ಅವನಿಗೆ ಗೊತ್ತಿರ್ಲಿಲ್ವಾ? ಇದು ಯಾವ ರೀತಿಯಾದ ಒಂದು ಪ್ರಶ್ನೆ ಆಯ್ತಂದ್ರೆ, ನೋಡಿ, 2 ತಂಡಗಳಿದೆ.
ಕ್ರಿಕೆಟ್ ಅಲ್ಲಿ ಎರಡೂ ತಂಡಗಳು ಬಂದು ಇನ್ನೇನು ಕ್ರಿಕೆಟ್ ಅನ್ನ ಶುರು ಮಾಡ್ಬೇಕು. ಶುರು ಮಾಡ್ಬೇಕಾದಾಗ ಆ ಒಂದು ತಂಡದ ಕ್ಯಾಪ್ಟನ್ ಪ್ರಶ್ನೆ ಕೇಳ್ತೇನೆ, ನಾವು ಇಲ್ಲಿ ಏನ್ ಮಾಡಕ್ ಬಂದಿದ್ದೇವೆ? ಆಟವಾಡಕ ಬಂದಿದ್ದೇವೆ. ಇದು ತುಂಬಾ ನಗೆ ನಗೆ ನಗುವ ಒಂದು ವಿಷಯನ ಮಾತು ಅಲ್ವಾ? ಆದ ಕಾರಣ ಇಲ್ಲಿ ನಮಗೆ ಧೃತರಾಷ್ಟ್ರನ ಒಂದು ಮನಸ್ಥಿತಿ ಎಲ್ಲಿ ಸೋತು ಹೋಗುತ್ತೆ, ನಾನು ರಾಷ್ಟ್ರವನ್ನ ಕಳ್ಕೊಂಡ್ ಬಿಡ್ತೇನೆ ಅನ್ನೋ ಒಂದು ಭಯ ಕಂಡು ಬರುತ್ತೆ. ಅದಾದ ನಂತರ ಮೂರನೇ ಸಾಲು ಅತಿ ಮುಖ್ಯವಾದದ್ದು ಏನಂತ, ಮಾಮಕ ಪಾಂಡವಶ್ಚೈವ ಅಂತ ಕೇಳ್ತಾ ಇದ್ದಾನೆ. ಮಾಮಕ ಪಾಂಡವಶ್ಚೈವ, ನೋಡಿ ಪಾಂಡವರು ಯಾರ ಮಕ್ಕಳು? ಪಾಂಡುವಿನ ಮಕ್ಕಳು. ಕೌರವರೆಲ್ಲರೂ ಧೃತರಾಷ್ಟ್ರ ಅಂದನ ಮಕ್ಕಳು. ಇವರಿಬ್ಬರೂ ಕೂಡ, ಪಾಂಡು ಮತ್ತೆ ಧೃತರಾಷ್ಟ್ರ ಇಬ್ಬರೂ ಕೂಡ ಅಣ್ಣ ತಮ್ಮಂದಿರು. ಆದ್ರೆ ಇಲ್ಲಿ ಆ ಒಂದು ರಾಷ್ಟ್ರದ ಒಂದು ಮೋಹ ಲಾಲಸ ಬಂದಿರುವ ಒಂದು ಕಾರಣ ಧೃತರಾಷ್ಟ್ರ ಏನಂತ ಹೇಳ್ತಿದ್ರೆ, ನನ್ನ ಮಕ್ಕಳು ಮಾಮಕ, ನನ್ನ ಮಕ್ಕಳು ಮತ್ತೆ ಆ ಒಂದು ಪಾಂಡುವಿನ ಮಕ್ಕಳು ಪಾಂಡವರು. ಮಾಮಕ ಪಾಂಡವಶ್ಚೈವ ಕಿಂ ಅಕುರುವತ ಸಂಜಯ. ಸೊ ಈ ಒಂದು ಮನೋಭಾವನೆ ಏನಿದೆ ಅಲ್ವಾ, ನಂದು, ನನ್ನದು, ಇದು ಈ ವಸ್ತುಗಳೆಲ್ಲ ನಂದು, ಈ ಒಂದು ಕಾರ್ಯಗಳೆಲ್ಲ ನಂದು. ಸೊ ಇದು ಐ ಅಂಡ್ ಮೈಂಡ್ ಕಾನ್ಶಿಯಸ್ ಅಂತ ಹೇಳ್ತೇವೆ. ಇದು ನಂದು, ನನ್ನದು ಅನ್ನೋ ಒಂದು ಬುದ್ಧಿ ಏನಿದೆ ಅಲ್ವಾ, ಇದು ತುಂಬಾ ಕಲುಷಿತಕರವಾದದ್ದು. ಯಾಕೆ ನೋಡಿ, ಈ ಒಂದು ಜಗತ್ತಿನಲ್ಲೂ ಈಗಲೂ ಕೂಡ ನಾವು ನೋಡ್ಬೋದು, ಮನೆಯಲ್ಲಿ ಹುಟ್ಟಿರುವ ಸ್ವಂತ ಅಣ್ಣ ತಮ್ಮಂದಿರು ಜಗಳ ಆಡ್ತಾರೆ. ನನಗೆ ಅದು ಬೇಕು, ಇದು ಬೇಕು, ಇಷ್ಟು ಹೊಲ ನನಗೆ, ಇಷ್ಟು ಹೊಲ ನಿನಗೆ, ಅದನ್ನ ಕೊಡಲ್ಲ, ಇದನ್ನ ಕೊಡಲ್ಲ. ಇಬ್ರೂ ಕೂಡ ಕೋರ್ಟಲ್ಲಿ ಕೇಸ್ ಹಾಕೊಂಡು ಹೋಗಿ ಜಗಳಾಡುವಂತ ಸನ್ನಿವೇಶಗಳನ್ನು ಕೂಡ ನಾವು ನೋಡ್ತೇವೆ. ಅದೆಲ್ಲ ಬಿಡಿ, ಇನ್ನೂ ಹೆಚ್ಚಿದಾಗಿ ಹೇಳ್ಬೇಕು ಅಂದ್ರೆ, ಈ ಮನೆಯಲ್ಲಿರೋರು ಅವರ ಕಸವನ್ನ ಆ ಮನೆಯಲ್ಲಿ ಚೆಲ್ತಾರೆ, ಆ ಮನೆಯಲ್ಲಿರೋರು ಈ ಮನೆಯೊಳಗಿರುವ ಒಂದು ಕಾಂಪೌಂಡ್ ಅಲ್ಲಿ ಕಸವನ್ನ ಚೆಲ್ತಾರೆ. ಯಾಕೆ? ಇದು ನನ್ನ ಕಾಂಪೌಂಡ್, ಅದು ಅವರ ಕಾಂಪೌಂಡ್. ಅವ್ರದ್ದು ಗಲೀಜಾದ್ರೆ ನಡೆಯುತ್ತೆ, ಆದ್ರೆ ನನ್ನ ಮನೆ ಮಾತ್ರ ಕ್ಲೀನ್ ಆಗಿರ್ಬೇಕು ಅನ್ನೋ ಒಂದು ಮನಸ್ಥಿತಿ. ಅದಾದ್ಮೇಲೆ ನೋಡಿ, ಇನ್ನೂ ಎತ್ತರವಾಗಿ ಬೆಳೆದಾಗ ನಂದು ಅನ್ನೋ ಒಂದು ಕಲುಷಿತವಾದ ಬುದ್ಧಿ, ಓ ಇದು ನನ್ನ ಭಾಷೆ, ಆ ಭಾಷೆ ನಮ್ದಲ್ಲ, ಅವ್ರು ಯಾಕೆ ಇಲ್ಲಿ ಬಂದಿದ್ದಾರೆ, ಈ ರಾಜ್ಯ ನಂದು ರಾಜ್ಯ, ಆ ರಾಜ್ಯ ಕೆಟ್ಟ ರಾಜ್ಯ. ಸೊ ಇಂತಹ ಒಂದು ಕಲುಷಿತ ಬುದ್ಧಿ ಬರುತ್ತೆ. ಮತ್ತೆ ಇದು ಬೆಳೀತಾ ಬೆಳೆಯುತ್ತಾ ರಾಜ್ಯದಿಂದ ಏನಂತ ಹೇಳ್ತಾರೆ, ಭಾಷೆಗೆ ಹೋಗುತ್ತೆ, ಭಾಷೆದಿಂದ ಊರಿಗೆ ಹೋಗುತ್ತೆ, ಹಲವಾರು ಕಲುಷಿತಗಳು. ಸೊ ಈ ಒಂದು ಕಲುಷಿತ ಬುದ್ಧಿಯನ್ನು ನಾವು ಬಿಟ್ಟು ಈ ಒಂದು ಜಗತ್ತಿನಲ್ಲಿರುವ ಮನುಷ್ಯ ಕುಲ, ಪ್ರತಿ ಮನುಷ್ಯ ಕುಲ ಏನಿದೆ ಅವರೆಲ್ಲರೂ ಕೂಡ ಭಗವಂತನ ಮಕ್ಕಳು ಎಂದು ನಾವು ತಿಳಿದುಕೊಳ್ಬೇಕು ಅನ್ನೋ ಮಾತು. ಮತ್ತೆ ಇನ್ನೂ ಒಂದು ಮುಖ್ಯವಾದ ವಿಚಾರ ನೋಡಿ, ನಾವು ಅನ್ಕೊಳ್ತೇವೆ, ಓ ನಾವು ಮನುಷ್ಯರಪ್ಪ, ಉಳಿಕಿರುವ ಎಲ್ಲ ಪ್ರಾಣಿಗಳೇನಿದೆ ಅವೆಲ್ಲ ಮಾತು ಬರಲಾರದ್ದು, ತುಂಬಾ ಕಮ್ಮಿ ಮಟ್ಟದಲ್ಲಿ ಹುಟ್ಟಿರುವ ಒಂದು ಪ್ರಾಣಿಗಳು, ಪಕ್ಷಿಗಳು ಅಂತ ಅವಕ್ಕೆ ನಾವು ತುಂಬಾ ಒಂದು ನೋವನ್ನ, ಹಿಂಸೆಯನ್ನ ಕೊಡ್ತೇವೆ. ಇದು ಕೂಡ ಐ ಅಂಡ್ ಮೈಂಡ್ ಕಲುಷಿತ ಒಂದು ಬುದ್ಧಿ ಅನ್ನೋ ಮಾತು. ಯಾಕೆ ಅಂತಂದ್ರೆ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ, ಪ್ರಜೆ ಅಂತಂದ್ರೆ ಈ ಒಂದು ಜಗತ್ತಿನಲ್ಲಿರುವ ಎಲ್ಲಾ ಪ್ರಾಣಿ ರಾಶಿಗಳು ಮತ್ತೆ ಮನುಷ್ಯ ಕುಲದಲ್ಲಿರುವ ಮನುಷ್ಯರು ಎಲ್ಲರೂ ಕೂಡ ಭಗವಂತ ಕೃಷ್ಣನ ಮಕ್ಕಳು, ಅವನ ಒಂದು ಅಂಶಗಳು. ಸೊ ಮನೆಯಲ್ಲಿ ಒಂದು ತಂದೆಗೆ 5-6 ಮಕ್ಕಳಿದ್ದಾರೆ ಅಂತ ಅನ್ಕೊಳ್ಳಿ. ಒಂದು ಮಗು ಏನಾದ್ರೂ ಕೈ ಕಣ್ಣು ಕಾಣ್ತಾ ಇಲ್ಲ, ಅವನಿಗೆ ನಡೆಯಕ್ಕೆ ಬರ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ ಅಂದ್ರೆ ಯಾರೂ ಕೂಡ ಅವನನ್ನ ಸಾಯಿಸಲ್ಲ ಅಲ್ವಾ? ಅದೇ ರೀತಿಯಾಗಿ ಈ ಒಂದು ಜಗತ್ತಿನಲ್ಲಿ ಕೆಲವು ಒಂದು ಪ್ರಾಣಿ ಪಕ್ಷಿಗಳಿಗೆ ಅವರು ಪಡುವ ಒಂದು ನೋವು, ಸಂಕಟ ವ್ಯಕ್ತಪಡಿಸಕ್ಕಾಗಲ್ಲ ಅನ್ನೋ ಒಂದು ಕಾರಣದಿಂದ ಅವರನ್ನ ಕೊಲ್ಲುವುದು ಅರ್ಹವಲ್ಲ ಅನ್ನೋ ಮಾತು. ಸೊ ಇದು ಧೃತರಾಷ್ಟ್ರನ ಒಂದು ಮನಸ್ಥಿತಿಯನ್ನ ಮೊದಲನೇ ಒಂದು ಶ್ಲೋಕದಲ್ಲಿ ನೋಡಿದ್ದೇವೆ. ಮತ್ತೆ ಮುಂಬರುವ ನಮ್ಮ ಒಂದು ಇನ್ನೊಂದು ವಿಡಿಯೋದಲ್ಲಿ ಬೇರೆ ಒಂದು ವಿಷಯವನ್ನು ತಿಳಿಯುವ ಒಂದು ಪ್ರಯತ್ನವನ್ನು ಮಾಡುವಂತ. ದೇವರಿಗೆ ಧನ್ಯವಾದಗಳು. ಹರೇ ಕೃಷ್ಣ.